ಕಥೆಯನ್ನೇ ಬದಲಿಸೋ ಕೊನೆಯದೊಂದು ಆಸೆಗೆ ಮರಳಿ ಮನಸಾಗಿದೆ ಮರಳಿ ಮನಸಾಗಿದೆ ಮರಳಿ ಮನಸಾಗಿದೆ. ಏನ್ ಮಾಡ್ತಿದ್ಯಾ ಸ್ಪಂದನ? ನಾನೇನ್ ಮಾಡ್ದೆ ಅತ್ತೆ? ಇದು ನಿನ್ ಗಂಡನ್ ಮನೆ. ನೀನ್ ಹೇಗ್ ಬೇಕೋ ಆಗಿರೋದಕ್ಕೆ ನಿನ್ ತವ್ರ ಮನೆ ಅಲ್ಲ. ನಾನ್ ನನಗ್ ಹೇಗ್ ಬೇಕೋ ಹಾಗಿಲ್ಲ ಅತ್ತೆ. ಅದ್ ನನಗ್ ಗೊತ್ತು. ನೀನ್ ಇರೋದೇ ಹೀಗೆ ಅಂತಾನೂ ನನಗ್ ಗೊತ್ತು. ಆದ್ರೆ ಗಂಡನ ಮನೇಲಿ ಹಾಗಿರ್ಬಾರ್ದು. ದೊಡ್ಡವ್ರ ಮುಂದೆ ಬಾಯಿ ಮುಚ್ಕೊಂಡಿರ್ಬೇಕು. ಅವ್ರು ಹೇಳೋದನ್ನ ಅರ್ಥ ಮಾಡ್ಕೋಬೇಕೆ. ನೀನ್ ಈ ರೀತಿ ಮಾಡಿದ್ರೆ ಏನ್ ತಿಳ್ಕೊಳಲ್ಲ. ಅತ್ತೆ, ಸತ್ಯ ಹೇಳಕ್ಕೆ ನಂಗೆ ಯಾವ ಭಯಾನೂ ಇಲ್ಲ. ಅಪ್ಪಯ್ಯ ಹೇಳ್ಕೊಟ್ಟಿದ್ ಎರಡೇ ಮಾತು, ಕೆಟ್ಟದ್ನ ಮಾಡ್ಬೇಡ, ಕೆಟ್ಟದ್ನ ಸಹಿಸ್ಕೋಬೇಡ ಅಂತ. ಅವ್ರು ಹೇಳ್ಕೊಟ್ಟಿದ ಹಾಗೆ ನಾನು ಮಾಡ್ತಿದ್ದೀನಲ್ಲ ಅತ್ತೆ. ಜನ ಬದಲಾಗ್ಬೋದು, ಜಾಗ ಬದಲಾಗ್ಬೋದು, ಪರಿಸ್ಥಿತಿ ಬದಲಾಗ್ಬೋದು. ಹಾಗಂತ ನಾನ್ ಬದಲಾಗಕ್ ಆಗಲ್ಲ ಅತ್ತೆ. ನನ್ ಬಗ್ಗೆ ಯಾರು ಏನ್ ಯೋಚನೆ ಮಾಡ್ತಾರೆ ಅಂತ ನಾನು ಯೋಚನೆ ಮಾಡಲ್ಲ. ನೀವು ನನ್ ಬಗ್ಗೆ ಯೋಚನೆ ಮಾಡಬೇಡಿ. ಅಯ್ಯೋ ಭಗವಂತ, ಈ ಹುಡುಗಿ ಇದೇ ರೀತಿ ಆಡ್ತಿದ್ರೆ ಈ ಮನೇಲಿ ಅವಳು ಹೇಗ್ ನೆಮ್ಮದಿಯಾಗಿರೋದಕ್ಕೆ ಸಾಧ್ಯ? ಮಹಾಬಲೇಶ್ವರ, ನೀನೇ ಕಾಪಾಡಬೇಕಪ್ಪ ಅವಳನ್ನ. ವಿಕ್ಕಿ ಬಾಬಾ, ಇಬ್ರು ಯಾಕೆ ದೂರ ದೂರ ನಿಂತ್ಕೊಂಡಿದ್ದೀರಾ? ಈಗ ದೂರ ದೂರ ನಿಂತ್ಕೊಂಡ್ರೆ ಫೋಟೋದಲ್ಲಿ ಚೆನ್ನಾಗಿ ಬರಲ್ಲ. ಇಬ್ರು ಹತ್ರ ಹತ್ರ ನಿಂತ್ಕೊಳ್ಳಿ. ಪಗ ಸದನಿ ಪಮ ಪಗ ಮರೆ ಸ ಮರೆ ಸದನಿ ಪಮ ಪಗ ಮ ಸಾನಿ ಮ ಪನಿ ಸ ಗ ಮರೆ ಸಾನಿ ಸ ಪನಿ. ವಾವ್, ಜೋಡಿ ಸೂಪರ್ ಆಗಿದೆ. ಸರಿ ಮ ಪಗ ಸದನಿ ಯಾರು ದೃಷ್ಟಕ್ಕಾಗದೆ ಮರೆ. ಅಮ್ಮ, ಈ ಫೋಟೋ ನಿಜವಾಗ್ಲೂ ಬೇಕಾ? ಬೇಕೇ ಬೇಕು. ಮುಂದೊಂದು ದಿನ ಇದನ್ನ ನೋಡಿದಾಗ ಈ ಮೊಮೆಂಟ್ ನಿಮ್ಮಿಬ್ರಿಗೂ ನೆನಪಾಗಬೇಕು. ಅಮ್ಮ, ಒಳ್ಳೆ ನೆನಪುಗಳೆಲ್ಲ ಮನಸ್ಸಲ್ಲಿ ಉಳ್ಕೊಳುತ್ತೆ, ಆಲ್ಬಮ್ ಅಲ್ಲಲ್ಲ. ಬನ್ನಿ ಬನ್ನಿ ಬನ್ನಿ, ಕುತ್ಕೊಳ್ಳಿ. ವಿಕ್ಕಿ ಬಾಬಾ, ಕೈ ಹಾಕಿ ನೀವು ಫೋಟೋಗೆ. ಅಮ್ಮ ಹೇಳ್ತಿರೋದು ಕರೆಕ್ಟಾಗಿದೆ ವಿಕ್ರಾಂತ್ ಸರ್. ನಾನು ಓದಿ ಮುಗಿಸ್ಕೊಂಡು ಈ ಮನೆ ಬಿಟ್ಟು ಹೋದ್ಮೇಲೆ ನನ್ನ ಮುಖನ ನೀವು ಫೋಟೋದಲ್ಲೇ ನೋಡ್ಬೋದು. ನಿಮಗಂತೂ ನನ್ನ ಮುಖ ನೆನಪಿರುತ್ತೆ ಅನ್ನೋ ನಂಬಿಕೆ ನನಗಿಲ್ಲ. ಈ ಮಾತನ್ನ ನಾನು ನಿನಗೆ ಹೇಳ್ಬೋದು. ಪಗ ಸದನಿ ಪಮ ಪಗ ಮರೆ ಮರೆ ಸದನಿ ಪಮ ಪಗ ಸಾನಿ ಮ ಪನಿ. ಇಟ್ಸ್ ವೆರಿ ಬೋರಿಂಗ್ ಪೋಸ್ ಅಪ್ಪ. ಒಳ್ಳೆ ತಾತ ಅಜ್ಜಿ ತರ ನಿಂತ್ಕೊಳ್ತಿದ್ರ. ಬನ್ನಿ ಇಲ್ಲಿ, ನಾನು ತೋರಿಸ್ಕೊಡ್ತೀನಿ. ಕೈ ಕೈ ಇಟ್ಕೊಳ್ಳಿ. ಜವಾಬ್ದಾರಿ ತಗೊಳ್ಳೋಕೆ ಕಷ್ಟ ಆಗ್ತಿದ್ರೆ ದಯವಿಟ್ಟು ತಗೋಬೇಡಿ. ನನಗೆ ನಿಮ್ಮ ಕಷ್ಟ ಅರ್ಥ ಆಗುತ್ತೆ.
ನೀವೇನು ಪ್ರೀತಿ ಇಲ್ಲದೆ ಆಗಿದ್ದೀರಾ, ನನ್ನಿಂದ ಏನು ಬಯಸೋ ಹಾಗೂ ಇಲ್ಲ ಅಂತ ಹೇಳಿದ್ದೀರಾ. ಒಂದು ನಿಮಿಷ, ಪೋಸ್ಟ್ ಚೇಂಜ್ ಮಾಡಿ. ವಿಕ್ಕಿ, ಆ ಸ್ಪಂದನನ ಹೀಗಿಟ್ಕೋ. ಸ್ಪಂದನ, ಹಾಲ್ಡ್ ಆನ್. ಹಾ, ಒಂದು ನಿಮಿಷ ಇರಿ. ಇನ್ನೊಂದು ಲಾಸ್ಟ್ ಅಂಡ್ ಫೈನಲ್. ಜೀವನದಲ್ಲಿ ಬದುಕೋದಕ್ಕೂ ಫೋಟೋ ತೆಗೆಸೋದಕ್ಕೂ ಬಹಳ ವ್ಯತ್ಯಾಸ ಇದೆ. ಅದನ್ನು ಅರ್ಥ ಮಾಡ್ಕೊಳ್ಳೋಕೆ ನಿಮಗೆ ಮೆಚುರಿಟಿ ಬೇಕು. ಮೆಚುರಿಟಿ ಅಂದರೆ ವೈಶು ಅಕ್ಕ ಥರನಾ? ಅದಕ್ಕೇನಾ ನನ್ನ ಲೈಫಿಗೆ ಗೈಡ್ ಆಗಿರೋದಕ್ಕೆ ಅವ್ರಿಗೆ ಹೇಳಿದ್ದು? ವಿಕ್ಕಿ, ಸ್ಪಂದನ, ಈಗ ನಿಮ್ಮ ಕೈ ಕಟ್ಟಿರೋ ಕಂಕಣನ ಬಿಚ್ಚಬೇಕು. ಅದಾದ್ಮೇಲೆ ನೀವಿಬ್ರು ನೆಮ್ಮದಿಯಾಗಿ ಹೊರಗೆ ಸುತ್ತಾಡಬಹುದು. ಮರಳಿ ಮನಸಾಗಿದೆ